ನಮ್ಮ ಹೃದಯವೇ ಕ್ಷೀರಸಾಗರ, ಮನಸ್ಸೇ ಮಂಥರ ಪರ್ವತ. ಅಲ್ಲಿ ನಾನಾ ಇಚ್ಛೆಗಳೆಂಬ ಸರ್ಪವೇ, ನಮ್ಮ ಇಚ್ಛೆಗಳೇ ಸರ್ಪ. ನೋಡಿ, ಹಾವು ನಮ್ಮನ್ನು ಕಚ್ಚಿದರೆ ವಿಷ ತಲೆಗೆ ಏರುತ್ತೆ. ನಮ್ಮ ಪಾಡಿಗೆ ನಾವಿರ್ತೇವೆ, ಯಾವುದೋ ಒಂದು ಬಯಕೆಯ ಹಾವು ಕಚ್ಚುತ್ತೆ. ಆ ಬಯಕೆ ನಮ್ಮ ತಲೆಗೆ ಬಂದ ಕೂಡಲೇ ಅದು ಬೇಕೇ ಬೇಕೆಂಬ ವಿಷ ತಲೆಗೆ ಏರ್ತಾ ಬರುತ್ತೆ. ಅದರಿಂದ ಜೀವಿ ಸತ್ತು ಹೋಗ್ತಾನೆ. ಸಾಯೋದು ಅಂದರೆ ದೇವರನ್ನೇ ಮರೀತಾನೆ, ಈ ಬೇಡಿಕೆಯನ್ನೇ ಬೇಡತಾ ಇರುತ್ತಾನೆ. ಅದಕ್ಕಾಗಿ ಜೀವಿಗೆ ಸತತ ಭಗವಂತನ ನೆನಪೆಂಬ ಅಮೃತವನ್ನು ಉಣಿಸಲಿಕ್ಕೆ ಈ ಹೃದಯ ಸಮುದ್ರದಲ್ಲೇ ಎಲ್ಲ ಔಷಧಿಗಳನ್ನು ತುಂಬುತ್ತಾರೆ. ಔಷಧಿಗಳು ಅಂದರೆ ಯಾವುದೋ ಅಲ್ಲ, ಶಾಸ್ತ್ರದಿಂದ ಗುರುಗಳ ಮೂಲಕ ಬಂದಿರುವ ಜ್ಞಾನವನ್ನೆಲ್ಲ ಹೃದಯದಲ್ಲಿ ತುಂಬುತ್ತಾರೆ. ಮನಸ್ಸಿನ ಮೂಲಕ ಈ ವಿಶೇಷವಾಗಿರತಕ್ಕಂಥ ಕ್ಷೀರಸಾಗರ ಹೃದಯದಲ್ಲಿ ಮಥನ ನಡೆಯುತ್ತೆ. ಮಥನ ನಡೆದಾಗ ಮೊದಲು ಬರೋದೇ ಕಾಲಕೂಟ ವಿಷ. ಅಂದರೆ ನಮ್ಮದೇ ಆದ ಪ್ರಾರಬ್ಧ ಕರ್ಮ ಕಾಲಕೂಟ ವಿಷದಂತೆ ಬಂದು ನಮಗೆ ತೊಂದರೆ ಕೊಡುವಾಗ ವಾಯುದೇವರು ರುದ್ರದೇವರು ಅದನ್ನು ಉಪಮರ್ದನ ಮಾಡುತ್ತಾರೆ. ನಂತರ ನಾವು ಸಾಧನಾ ಮಾರ್ಗದಲ್ಲಿ ಹೀಗೆ ತೊಡಗಿದಾಗ ನಾನಾ ವಸ್ತುಗಳು ಸಿಗುತ್ತೆ, ಅಂದರೆ ಸಿದ್ಧಿಗಳು ಬರ್ತಾ ಇರುತ್ತೆ. ದೇವ ಹೇಳ್ತಾ ಇದ್ದಾನೆ, ಆ ಸಮುದ್ರ ಮಥನ ಕಾಲಕ್ಕೆ ನಾನಾ ಒಳ್ಳೆ ವಸ್ತುಗಳು ಸಿಗುತ್ತೆ. ಅದರ ಮೇಲೆ ಲೋಭವನ್ನು ಮಾಡಬೇಡಿ, ಅದನ್ನು ಬಯಸಬೇಡಿ. ಹಾಗೆ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ತಾನು ಈ ಸಾಧನಾ ಮಾರ್ಗದಲ್ಲಿ ಮನಸ್ಸಿನಲ್ಲೇ ಮಥನವನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಮೊದಲು ನಮಗೆ ಸಿಗುವುದೇ ಪ್ರಾರಬ್ಧದ ನಾನಾ ರೀತಿಯಾದ ಮನಸ್ಸಿನ ವಿಕಲತೆ, ಶಾರೀರಿಕ ವಿಕಲತೆ, ಎಲ್ಲ ವಿಷವೇ ಬರುತ್ತೆ. ಅದನ್ನು ತಡಕೊಂಡ ಮೇಲೆ ವಾಯುದೇವರು ರುದ್ರದೇವರು ನಮ್ಮಲ್ಲಿದ್ದು ಈ ಪ್ರಾರಬ್ಧ ಕರ್ಮದ ವಿಷದ ಪ್ರಭಾವವನ್ನು ಕಡಿಮೆಯಾಗುವಂತೆ ಮಾಡುತ್ತಾರೆ. ಅದಾದ ಮೇಲೆ ಒಂದೊಂದು ಸಿದ್ಧಿಗಳು ಬರ್ತಾ ಇರುತ್ತೆ. ಆ ಸಿದ್ಧಿಗಳನ್ನು ಬಯಸದೇ ಇದ್ದರೆ ಅಮೃತ ಸಿಗುತ್ತೆ. ಆ ಅಮೃತ ಯಾವುದು ಅಂದರೆ ಭಗವಂತನ ಸದಾ ನೆನಪು, ಅವನ ಜೊತೆಗೆ ಸದಾ ಸಂಪರ್ಕ, ಇಂಥದ್ದು ಸಿಗುತ್ತೆ ಅಂತ ವಿಶೇಷವಾಗಿ ಆಧ್ಯಾತ್ಮಿಕವಾದಂಥ ಕ್ಷೀರಸಾಗರ ಮಥನ. ಇದು ಹೊರಗಿನ ಕ್ಷೀರಸಾಗರ ಮಥನ. ಎರಡನ್ನೂ ಭಾಗವತ ಹೇಳ್ತಾ ಇದೆ. ಸರಿ, ಈ ರೀತಿಯಲ್ಲಿ ದೇವತೆಗಳಿಗೆ ಹೇಳಿ ಭಗವಂತ ಅದೃಶ್ಯನಾಗಿ ಬಿಟ್ಟ. ನಂತರ ದೇವರಿಗೆ ಬ್ರಹ್ಮದೇವರು ರುದ್ರದೇವರು ನಮಸ್ಕಾರ ಮಾಡಿ ತಾವು ಎಲ್ಲರಿಗೆ ಹೊರಟು ಬಿಟ್ಟರು, ತಮ್ಮ ತಮ್ಮ ಮನೆಗಳಿಗೆ ಹೊರಟರು, ಧಾಮಗಳಿಗೆ. ದೇವತೆಗಳೆಲ್ಲ ದೈತ್ಯರ ಹತ್ರ ಬಲಿ ಹತ್ರ ಬರ್ತಾ ಇದ್ದಾರೆ. ದೃಷ್ಟ್ವಾ ರೀನಥ ಸಂಪನ್ನಾನ್ ಜಾತಕ್ಷೇಲಾನ್ ಸ್ವನಾಯಕಾನ್ ನಿಷೇಧತ್ ದೈತ್ಯರಾಡುಚ್ಚೈ ಸಂಧಿ ವಿಗ್ರಹ ಕಾಲವಿತ್. ನೋಡ್ತಾ ಇದ್ದಾರೆ ದೈತ್ಯರೆಲ್ಲ. ದೇವತೆಗಳು ತಾವಾಗಿ ದೈತ್ಯರ ಹತ್ರ ಬರ್ತಾ ಇದ್ದಾರೆ ಸಂಧಿಗಾಗಿ. ಅದನ್ನು ನೋಡಿ ಅವರೆಲ್ಲರೂ ಕೂಡ ವಿಶೇಷವಾಗಿ ಹಾಸ್ಯವನ್ನು ಮಾಡಲಿಕ್ಕೆ ಜಾತಕ್ಷೋಭಾನ್ ಅಂತ ಹೇಳ್ತಾ ಇದ್ದಾರೆ. ಆ ದೇವತೆಗಳು ಸಂಪನ್ನ ಅನ್ನಂಥ ದೇವತೆಗಳ ಬಗ್ಗೆ ಹೇಳ್ತಕ್ಕಂಥ ಮಾತು. ಸಹಜವಾಗಿ ದೇವತೆಗಳು ಬಲಿಷ್ಠರು, ದೈತ್ಯರು ಬಲಹೀನರು. ದೇವತೆಗಳ ಜೊತೆಗೆ ಅವರು ಯುದ್ಧ ಮಾಡಿ ದೇವತೆಗಳನ್ನು ಗೆಲ್ಲಬೇಕಾದರೆ ಕೇವಲ ವರಬಲದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ. ಈಗ ದೇವತೆಗಳು ತಾವಾಗಿ ದೈತ್ಯರ ಹತ್ರ ಬಂದಾಗ ದೈತ್ಯರಿಗೆ
ಮನಸ್ಸಿನಲ್ಲಿ ಕ್ಷೋಭೆ ಬರ್ತಾ ಇದೆಯಂತೆ. ಯಾಕೆ ಇವರು ಬಲಿಷ್ಠರಾದವರು ನಮ್ಮ ಹತ್ತಿರ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಆವಾಗ ಬಲಿ ಮಹಾರಾಜ ಎಲ್ಲರನ್ನ ತಡೀತಾ ಇದ್ದಾನಂತೆ. ನೀವು ಆ ಥರ ಕ್ಷೋಭೆ ಪಡಬೇಕಾದ ಅವಶ್ಯಕತೆ ಇಲ್ಲ, ಈಗ ಸಂಧಿ ಮಾಡಿಕೊಳ್ಳುವಂಥ ಸಂದರ್ಭ, ಆದ್ದರಿಂದ ಎಲ್ಲರೂ ಸಿದ್ಧರಾಗಿರಿ. ತೇ ವೈರೋಚನಿಮಾಸೀನಂ ಗುಪ್ತಂ ಚ ಅಸುರಯೂಥಪೈಃ ಶ್ರಿಯಾ ಪರಮಯಾ ಜುಷ್ಟಂ ಜಿತಾಶೇಷ ಉಪಾಗಮನ್. ವಿಶೇಷವಾಗಿ ವೈರೋಚನಿಂ ಅಂದರೆ ವಿರೋಚನನ ಮಗನಾಗಿರತಕ್ಕಂಥ ಬಲಿ ಮಹಾರಾಜನ ಹತ್ರ ಬಂದು ಹೇಗಿದ್ದಾನೆ ಅಂದರೆ ಸಿಂಹಾಸನದಲ್ಲಿ ಕೂತಿದ್ದಾನೆ, ಒಳ್ಳೆ ಸಂಪತ್ತಿನಿಂದ ಒಳ್ಳೆ ಶೋಭಮಾನವಾಗಿದ್ದಾನೆ, ಅಂಥ ಎಲ್ಲವನ್ನ ಗೆದ್ದಿದ್ದಾನೆ. ಗೆದ್ದಿರುವಂಥ ಆ ಬಲಿ ಮಹಾರಾಜನನ್ನು ನೋಡಿ ಮಾತಾಡುತ್ತಾ ಇದ್ದಾರೆ. ಮಹೇಂದ್ರ ಶ್ಲಕ್ಷ್ಣಯ ವಾಚ ಸಾಂತಯಿತ್ವ ಮಹಾಮತಿ ಅಭ್ಯಭಾಷತ ತತ್ಸರ್ವಂ ಶಿಕ್ಷಿತಂ ಪುರುಷೋತ್ತಮಾತ್. ಆವಾಗ ಇಂದ್ರದೇವರು ತಾವಾಗಿಯೇ ಒಳ್ಳೆ ಮಾತುಗಳನ್ನು ಮಾತಾಡುತ್ತಾ ಎಲ್ಲರ ಜೊತೆಗೆ ಸಂಧಿಯನ್ನು ಮಾಡುತ್ತಾ ಇದ್ದಾರೆ. ದೇವರು ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ರೋ ಆ ಥರ ಮಾತಾಡುತ್ತಾ ಇದ್ದಾರೆ ಇಂದ್ರದೇವರು. ತೇ ಅನ್ವರೋಚಂತ ದೈತ್ಯಸ್ಯ ತತ್ರಾಣ್ಯೇ ಅಸುರಾಧಿಪಾಃ ಶಂಬರೋವರಿಷ್ಟನೇಮಿಶ್ಚ ಯೇ ಚ ತ್ರಿಪುರವಾಸಿನಃ. ಸರಿ, ಅವರೆಲ್ಲರೂ ಕೂಡ ವಿಶೇಷವಾಗಿ ಬಲಿಯ ಮಾತನ್ನು ದೈತ್ಯರೆಲ್ಲರೂ ಒಪ್ಪಿಕೊಂಡ್ರು. ಶಂಬರ, ಅರಿಷ್ಟನೇಮಿ ಮೊದಲಾದವರೆಲ್ಲ ತ್ರಿಪುರವಾಸಿಗಳೆಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ. ನಂತರ ದೇವ ದೈತ್ಯರೆಲ್ಲರೂ ಕೂಡ ಸಂಧಿಯನ್ನು ಮಾಡಿಕೊಂಡು ಅಮೃತಕ್ಕಾಗಿ ಪ್ರಯತ್ನ ಮಾಡುತ್ತಾ ಇದ್ದಾರೆ. ನಂತರ ತತಸ್ಥೆ ಮಂದರಗಿರಿಂ ಓಜಸ ಉತ್ಪಾಟ್ಯ ದುರ್ಮದಾಹ ನಂದಂತಹ ಉದದಿಂ ನಿನ್ಯುಃ ಶಕ್ತಾಃ ಪರಿಗಭಾವ ಬಾಹವಃ. ಆ ಮಂದರಗಿರಿಯನ್ನು ಎಲ್ಲರೂ ಎತ್ತಿದರಂತೆ, ಸಮುದ್ರದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದಾರೆ. ದೂರ ಭಾರೋದ್ವಹ ಶ್ರಾಂತಾಃ ಶಕ್ರ ವೈರೋಚನಾದಯ ಅಪಾರಯಂ ಸ್ತಂಬೋಢುಂ ವಿವಶಾಃ ವಿಜಹುಃ ಪಥಿ. ಎಲ್ಲರೂ ಆ ಪರ್ವತವನ್ನು ತಗೊಂಡು ಹೋಗುವಾಗ ತುಂಬ ದೂರ ತಗೊಂಡು ಹೋಗಬೇಕು ಆ ಪರ್ವತವನ್ನು. ಇಂದ್ರದೇವರಿಗೂ ಮತ್ತು ಬಲಿ ಮಹಾರಾಜ ಯಾರಿಗೂ ಎಲ್ಲ ದೈತ್ಯರಿಗೆ ದೇವತೆಗಳಿಗೆ ಆಗಲಿಲ್ಲಂತೆ. ಹಿಡ್ಕೊಂಡವರೆಲ್ಲ ಬಿಟ್ಟು ಬಿಟ್ಟರು ಆ ಪರ್ವತವನ್ನು. ನಿಪದಂಸ ಗಿರಿಸ್ತತ್ರ ಬಹೂನ್ ಅಮರದಾನವಾನ್ ಚೂರ್ಣಯಾಮಾಸ ಮಹತಾ ಭಾರೇಣ ಕನಕಾಚಲಃ. ಆ ಮಂದರ ಪರ್ವತ ಮೇರು ಪರ್ವತದ ಮಗ. ಮೇರು ಪರ್ವತ ಬಂಗಾರದ ಬೆಟ್ಟ, ಮಂದರ ಪರ್ವತವೂ ಬಂಗಾರದ ಬೆಟ್ಟ. ಆ ಬಂಗಾರದ ಬೆಟ್ಟ ಜಾರಿ ಅವರ ಕೈಯಿಂದ ಜಾರಿ ಬಿದ್ದು ದೇವತೆಗಳನ್ನು ದೈತ್ಯರನ್ನು ಚೂರ್ಣ ಮಾಡುತ್ತಾ ಇದೆ. ಅವರೆಲ್ಲರ ಕೈಕಾಲುಗಳೆಲ್ಲ ಮುರಿದು ಹೋಗಿವೆ. ಆವಾಗ ಅವರನ್ನು ನೋಡಿ ಭಗವಂತ ತಾನೇ ಬರ್ತಾ ಇದ್ದಾನೆ ಗರುಡಧ್ವಜ. ಗಿರಿಪಾತ ವಿನಿಷ್ಪಿಷ್ಟಾನ್ ವಿಲೋಕ್ಯಾಮರದಾನವಾನ್ ಈಕ್ಷಯ ಜೀವಯಾಮಾಸ ನಿರ್ಜರಾನ್ ನಿರ್ವೃಣಾನ್ ಯಥಾ. ಆ ಗಿರಿ ಬಿದ್ದು ಎಲ್ಲರೂ ಚೂರ್ಣ ಆಗಿದ್ದರೆ ಅವರನ್ನು ಒಳ್ಳೆ ತನ್ನ ನೋಟದಿಂದಲೇ ಎಲ್ಲರೂ ಚೆನ್ನಾಗಿ ಆಗುವಂತೆ ಮಾಡಿದರಂತೆ ಭಗವಂತ. ಅದರಲ್ಲಿ ಭಗವಂತ ದೇವತೆಗಳಿಗೆ ಒಳ್ಳೆ ಶಕ್ತಿ ಬರುವಂತೆ ಮಾಡಿದ. ದೈತ್ಯರಿಗೆ ಯಥಾವತ್ತಾಗಿ ಆ ತೊಂದರೆಗಳಿದ್ದರೆ ಅದು ಹಾಗೇ ಇರುವಂತೆ ಮಾಡಿದ. ಗಿರಿಂ ಚಾರೋಪ್ಯ ಗರುಡೆ ಹಸ್ತೇನೈಕೇನ ಲೀಲಯ ಆರುಹ್ಯ ಪ್ರಯಯೌ ಅಬ್ಧಿಂ ಸುರಾಸುರಗಣೈರ್ವ್ರತಃ. ಗರುಡ ದೇವರ ಮೇಲೆ ಆ ಪರ್ವತವನ್ನು ದೇವರು ಒಂದೇ ಕೈಯಿಂದ ಎತ್ತಿದನಂತೆ. ಸುಲಭವಾಗಿ ಎತ್ತಿದ ಆ ಗರುಡ ದೇವರ ಮೇಲಿಟ್ಟ. ವಿಶೇಷವಾಗಿ ಸಮುದ್ರದ ಹೊರಟ
ದೇವ ದೈತ್ಯ ಗಣಗಳೆಲ್ಲರೂ ಹಿಂಬಾಲಿಸಿ ಬಂದರು. ಅವರೊಪ್ಯ ಗಿರಿಂ ಸ್ಕಂಧಾತ್ ಸುಪರ್ಣ ಪತತಾಂವರಃ ಯಯೌ ಜಲಾಂತೆ ಉತ್ಸೃಜ್ಯ ಹರಿಣಾಸ ವಿಸರ್ಜಿತಃ. ಗರುಡ ದೇವರು ತನ್ನ ಪಕ್ಷಗಳ ಮೇಲೆ ಚಿಕ್ಕ ಅಂದರೆ ದೊಡ್ಡ ಬಾಳೆ ಎಲೆ ಮೇಲೆ ಒಂದು ಅಡಿಕೆಯ ಚೂರು ಇಟ್ಟರೆ ಹೇಗಿರುತ್ತೋ ಹಾಗಿತ್ತಂತೆ ಆ ಗಿರಿ. ಅದನ್ನು ಬಿಸಾಡಿ ನೀರಿಗೆ ಇಳಿಸಿ ಹೊರಟು ಹೋಗ್ತಾ ಇದ್ದಾರೆ ದೇವರ ಅಪ್ಪಣೆ ತಗೊಂಡು. ನಂತರ ವಾಸುಕಿಯನ್ನು, ನಾಗರಾಜನಾಗಿರ್ತಕ್ಕಂಥ ವಾಸುಕಿಯನ್ನು ಅವರೆಲ್ಲರೂ ಕರೀತಾ ಇದ್ದಾರೆ, ನೀವು ನಮಗೆ ಸಹಾಯ ಮಾಡಬೇಕು. ಸುಮ್ಮನೆ ನಾನು ಯಾಕೆ ಸಹಾಯ ಮಾಡಬೇಕು ಅಂದಾಗ ಅಮೃತದಲ್ಲಿ ನಿಮಗೂ ಭಾಗವಿದೆ ಅಂತ ಹೇಳಿ ವಾಸುಕಿಯನ್ನು ಕರಕೊಂಡು ಬರ್ತಾ ಇದ್ದಾರೆ. ವಾಸುಕಿಯನ್ನು ಆ ಪರ್ವತದ ಸುತ್ತು ಕಡತಾ ಇದ್ದಾರೆ. ಅರೇಭಿರೇ ಸುರಾಹ ಯತ್ತಾಹ ಅಮೃತಾರ್ಥೆ ಕುರುದ್ವಃ ಹರಿಪುರಸ್ತಾದ್ ಜಗೃಹೇ ಪೂರ್ವಂ ದೇವಾಸ್ತತೋ ಭವನ್. ಭಗವಂತ ಏನು ಮಾಡಿದ? ಹಾವಿನ ಹೆಡೆಯ ಕಡೆ ಹಿಡಿದ. ದೇವತೆಗಳೆಲ್ಲ ಹೆಡೆಯನ್ನು ಹಿಡಿದರು, ಇನ್ನು ದೈತ್ಯರು ಹಾವಿನ ಬಾಲವನ್ನು ಹಿಡಿಯಬೇಕಾಗಿತ್ತು. ಆವಾಗ ಅವರು ಹೇಳಿದರಂತೆ, ತನ್ನೈಚ್ಛನ್ ದೈತ್ಯಪತಯ ಮಹಾಪುರುಷಚೇಷ್ಟಿತಂ ನಗೃಹೀಮಃ ವಯಂ ಪುಚ್ಛಂ ಅಹೇಹೇ ಅಂಗಂ ಅಮಂಗಲಂ. ಹಾವಿನ ಬಾಲ ಅಮಂಗಳವಾದ್ದು, ನಾವು ಮುಟ್ಟಲ್ಲ ಅಂತ ಅವರು ಹೇಳಿದಾಗ, ಯಾಕೆ ಮುಟ್ಟಲ್ಲ ನೀವು ಅಂದರೆ ದೈತ್ಯರು ಅಂದರೆ ಯಾರು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ದೈತ್ಯರು ಕೂಡ ನಿತ್ಯ ಸಂಧ್ಯಾದಿ ಕರ್ಮಗಳನ್ನು ಮಾಡುತ್ತಾರೆ, ಅವರು ಸಂಧ್ಯಾ ವಂದನೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ವೇದಾದಿ ಅಧ್ಯಯನಗಳನ್ನು ಮಾಡಿದ್ದಾರೆ.